ಸೊ ನಿಮ್ಗೂ ಅಸ್ಸಾಂಗೆ ಸ್ವಾಗತ. ನಾವು ಆಕ್ಚುಲಿ ಕಾಮಗೆರೆ ಕೊಳ್ಳೇಗಾಲ ಹತ್ರ ಕಾಟೇಜ್ ಅಲ್ಲ, ಬೇಸಿಕಲಿ ಇದು ಟೆಂಟ್ಸ್. ಆಕ್ಚುಲಿ ಈ ಫೀಲ್ ಬೇಕು ಕೆಳಗಡೆ ಕೂತ್ಕೊಂಡು ಮಾಡಬೇಕು ಅಂದ್ರೆ ಈ ತರ ಇದು ಟ್ರೀಟೆಡ್ ಬ್ಯಾಂಬೂ. ಇನ್ಫ್ಯಾಕ್ಟ್ ಈ ಟ್ರೀಟ್ಮೆಂಟ್ ಎಲ್ಲ ಟ್ರೈನ್ ಮಾಡೋದಕ್ಕೆ ನಾವು ತುಮಕೂರಿಂದಾನೇ ಕರ್ಸಿದ್ವಿ. ಯುರೋಪ್ ಆ ಕಡೆ ಎಲ್ಲ ಹೋಗ್ಬೇಕಾಗಿಲ್ಲ, ನಾರ್ತ್ ಈಸ್ಟ್ ಬಂದ್ರೆ ಇಂಡಿಯಾದಲ್ಲೆಲ್ಲ ಇದೆ. ಸರ್ ನಮಸ್ಕಾರ ಸರ್. ಸರ್ ಹೇಗಿದ್ದೀರಿ ಸರ್? ಸೊ ಭಾಳ ಸಂತೋಷ ಆಯ್ತು ಸರ್ ಅಸ್ಸಾಮಲ್ಲಿ ಕನ್ನಡದವ್ರನ್ನ ನೋಡಿ ಸರ್. ಸ್ನೇಹಿತರೆ, ಇವರು ತೇಜಸ್ ಮರಿಸ್ವಾಮಿ ಅವರು. ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ದವರು 100 ಸಲ ತೇಜಸ್ ಮರಿಸ್ವಾಮಿ ಅವರು ಸಿಗ್ತಾರೆ ಅಂತೇಳಿ. ಅಸ್ಸಾಂನ ಈ ಭಾಗದ DFO ಅವರು, ಡಿವಿಷನಲ್ ಫಾರೆಸ್ಟ್ ಆಫೀಸರು. ಸೊ ಹಾಗಾಗಿ ಸರ್ ನಮಸ್ಕಾರ ಸರ್. ನಮಸ್ಕಾರ. ಕಲಾ ಮಾಧ್ಯಮಕ್ಕೆ ಸ್ವಾಗತ ತಮಗೆ. ಸೊ ನಿಮ್ಗೂ ಅಸ್ಸಾಂಗೆ ಸ್ವಾಗತ. ತುಂಬ ತೇಜಸ್ ಅವರು. ನಾವು ಆಕ್ಚುಲಿ ಕಾಮಗೆರೆ ಕೊಳ್ಳೇಗಾಲ ಹತ್ರ. ಹನ್ನೂರು ಕಾಮಗೆರೆ. ನಾಗಪ್ಪನವರು. ಎಸ್, ಇವಾಗ ಸೆಟ್ಲ್ ಆಗಿರೋದು ಮೈಸೂರು. ಮೈಸೂರಲ್ಲಿ ಅಪ್ಪ ಅಮ್ಮ ಎಲ್ಲ ಮೈಸೂರಲ್ಲಿದ್ದಾರೆ. ಸೊ ಏನು ನೀವು IFS ಮಾಡಿರ್ತೀರಾ ಅಥವಾ IFS ಇಂದ? ಯಾವ ಬ್ಯಾಚ್? ನಾನು 2013 ಬ್ಯಾಚು. 13 ಬ್ಯಾಚಲ್ಲಿ ಪಾಸ್ ಆಗಿದೆ. ದೆನ್ ಇಲ್ಲಿ 2 ವರ್ಷ ಟ್ರೈನಿಂಗ್ ಆಗಿ 2015 ಇಂದ ಅಸ್ಸಾಂ. ನಿಮ್ಮ ಫಸ್ಟ್ ಪೋಸ್ಟಿಂಗ್ ಇಲ್ಲೇ? ಸೊ ಕಂಟಿನ್ಯೂ ಇಲ್ಲ, ನಮ್ದೆಲ್ಲ ಕ್ಯಾಡರ್ ಲೊಕೇಶನ್ ಇರುತ್ತೆ. ಸೊ ಅಸ್ಸಾಂ ಕ್ಯಾಡರ್ ಅಂದ್ರೆ ನಮ್ದು ಇಲ್ಲೇ ಅಸ್ಸಾಮಲ್ಲೇ ಇರುತ್ತೆ. ಸೊ ನಿಮ್ಮ ಇಡೀ ಕರಿಯರ್ ಇಲ್ಲಿ ಮುಗಿ ಅಂದ್ರೆ ಡೆಪ್ಯುಟೇಷನ್ ಅಲ್ಲಿ ಹೋಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಜಾಬ್ಸ್ಗೆ ಹೋಗ್ಬೋದು, ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಹೋಗ್ಬೋದು, ಔಟ್ಸೈಡ್ ಅಸ್ಸಾಂ ಹೋಗ್ಬೋದು. ಬಟ್ ಮೋಸ್ಟ್ಲಿ ಫಾರೆಸ್ಟ್ ಅಲ್ಲಿ ಅಂದ್ರೆ ಲೈಕ್ ನಾನು ಅಸ್ಸಾಂ ಕ್ಯಾಡರ್ಲೇ ಇರ್ತೀನಿ. ಗ್ರೇಟ್ ಸರ್. ಸೊ ಇದು 11ನೇ ವರ್ಷದ ಸರ್ವಿಸ್. ಹಾಂ. ಸೊ ಹೇಗಿದೆ ಅಸ್ಸಾಂ? ಅಸ್ಸಾಂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಂದರೆ ನೇಚರ್ ಲವರ್ಸ್, ಅಡ್ವೆಂಚರ್ ಲವರ್ಸ್ ಅವ್ರಿಗೆ ಹೋಗಿ ನೋಡ್ಬೇಕಂದ್ರೆ ಅಸ್ಸಾಂ ತುಂಬ ಚೆನ್ನಾಗಿದೆ. ತರಾವರಿ ವೈಲ್ಡ್ ಲೈಫ್ ಇದೆಲ್ಲ ಇದೆ. ನದಿ ಬ್ರಹ್ಮಪುತ್ರ ನೋಡಿದ್ದೀರಾ ಹೆಂಗಿದೆ ಅಂತ. ಸೊ ಇನ್ ದ್ಯಾಟ್ ಸೆನ್ಸ್ ನೇಚರ್ ವೈಸ್ ತುಂಬ ಚೆನ್ನಾಗಿದೆ, ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನೇನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಬೇರೆ ಎಲ್ಲೂ ಯುರೋಪ್ ಆ ಕಡೆ ಎಲ್ಲ ಹೋಗ್ಬೇಕಾಗಿಲ್ಲ, ನಾರ್ತ್ ಈಸ್ಟಿಗೆ ಬಂದರೆ ಇಂಡಿಯಾದಲ್ಲೆಲ್ಲ ಇದೆ. 7 ಸಿಸ್ಟರ್ ಅಂತಾರಲ್ಲ, ನಿಮ್ಗೆ ಆ್ಯಕ್ಚುಲಿ ಯುರೋಪಲ್ಲೆಲ್ಲ ಏನೇನು ಡಿಫ್ರೆಂಟ್ ಇದೆಯೋ ಅಲ್ಲೆಲ್ಲ ಹೋಗ್ಬೇಕಾಗಿಲ್ಲ. ನೀವು ಆರಾಮಾಗಿ ಬಂದರೆ ನಿಮಗೆ ಇವನ್ ಮೇಘಾಲಯ ರೋಡ್ ಟ್ರಿಪ್ ಹೋದ್ರೆ ನಿಮಗೆ ಯುರೋಪಲ್ಲಿ ಹೋದಂಗೆ ಅನ್ಸುತ್ತೆ. ಅಂದ್ರೆ ಸಿಟಿ ವೈಸ್ ಅಲ್ಲ, ನೇಚರ್ ವೈಸ್. ಸ್ನೋ ಕ್ಲೈಡ್ ಮೌಂಟೇನ್ಸ್ ಎಲ್ಲ ಬೇಕಂದ್ರೆ ಅರುಣಾಚಲ್ ಹೋದ್ರೆ ನಿಮ್ಗೆ ಆ ಥರನೇ ಸಿಗುತ್ತೆ. ಸೊ ಎಲ್ಲ ಸ್ಟೇಟು ಅವ್ರವ್ರದ್ದು ಬ್ಯೂಟಿ ಇದೆ. 7 ಸಿಸ್ಟರ್ಸ್. ಎಸ್ 7 ರಾಜ್ಯಗಳು. ಎಸ್. ಅಸ್ಸಾಮಲ್ಲಿ ವೈಲ್ಡ್ ಲೈಫ್ ತುಂಬಾ ಚೆನ್ನಾಗಿದೆ. ಕಾಜಿರಂಗ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದು ಡಿಫ್ರೆಂಟ್ ಸಣ್ಣ ಸಣ್ಣ ಸ್ಟೇಟ್ಸು, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಟ್ರೈಬಲ್ ಕಲ್ಚರ್ ಅಲ್ವಾ, ವೆರಿ ಗುಡ್ ಪೀಪಲ್. ಅಂದ್ರೆ ಬೇಸಿಕಲಿ ಟ್ರೈಬಲ್ ಪೀಪಲ್ ಆರ್ ವೆರಿ ಅಟ್ಯಾಚ್ ಟು ಸ್ಟಿಲ್ ಗ್ರೌಂಡ್. ನಾವು ಅಂದ್ರೆ ಆಕ್ಚುಲಿ ನಾವು ಇದುವರೆಗೂ ಏನು ನೋಡಿದೀವಿ ಅಂದ್ರೆ ಕರ್ನಾಟಕ ಹೋದ್ರೆ ತುಂಬಾ ಕಾಂಪಿಟೇಟಿವ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಬಂದ್ರೆ ಒಂದು ಸ್ವಲ್ಪ ವಿ ಫೀಲ್ ವಿ ಆರ್ ಲಿವಿಂಗ್ ಬೆಟರ್. ಓಕೆ. ಸೊ ಇಲ್ಲಿ ಆದಿವಾಸಿಗಳು ಈಗಲೂ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಸುಮಾರು ಮೆಜಾರಿಟಿ ಪಾಪ್ಯುಲೇಷನ್ ಎಲ್ಲ ಟ್ರೈಬಲ್ಸ್. ಇಲ್ಲಿ ಡಿಫ್ರೆಂಟ್ ಟ್ರೈಬ್ಸ್ ಇದೆ. ಇನ್ಫ್ಯಾಕ್ಟ್ ಅಸ್ಸಾಮಲ್ಲೂ ಸುಮಾರು ಟ್ರೈಬ್ಸ್ ಇದೆ. ಇನ್ಫ್ಯಾಕ್ಟ್ ಅರುಣಾಚಲ್ಗೆ ಹೋದ್ರೆ ಒಂದೊಂದು ಬೆಟ್ಟನೇ ಒಂದೊಂದು ಟ್ರೈಬ್ ಇದೆ. ಮನುಷ್ಯನ ಆಕ್ಸೆಸ್ ಬೇರೆ ನಾಗರಿಕ ಸಮಾಜ ಇಲ್ಲ, ಇವಾಗಿಲ್ಲ ಡೆವಲಪ್ಮೆಂಟ್ ವೈಸ್ ಅವರು ಇದೆ. ಅಂದರೆ ದೇ ಆರ್ ಆಲ್ಸೋ ಕನೆಕ್ಟೆಡ್. ಅಂದರೆ ಮೇನ್ ಲ್ಯಾಂಡ್ಗೆ ಅವರು ಕನೆಕ್ಟ್ ಇದ್ದಾರೆ. ಸೊ ಆ ಥರ ಅಂದರೆ ಫುಲ್ ಟ್ರೈಬ್ಸ್ ಆ ಥರ ಇಲ್ಲ. ಬಟ್ ಆ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಫೌಂಡೇಶನ್ ಇದೆಯಲ್ಲ, ಅದಿನ್ನೂ ಆ ರೂಟ್ ಅವ್ರದ್ದು ಇನ್ನೂ ಹಂಗೆ ಕನೆಕ್ಟ್ ಆ ಥರ ಇದೆ. ಹಾಂ. ಸೊ ಟ್ರೈಬಲ್ ಲೈಫ್ ಅಂದ್ರ ತುಂಬ ಅಕ್ಯುಮುಲೇಷನ್ ಬಗ್ಗೆ ನೋಡಲ್ಲ, ದೇ ಲಿವ್ ದೇರ್ ಲೈಫ್. ಅಂದರೆ ಈವನ್ ನಾವು ಇವಾಗ ನಮ್ದಿಲ್ಲ ಅಸ್ಸಾಮಲ್ಲೂ ನೋಡ್ತೀವಿ, ನಮ್ಮ ಸ್ಟಾಫ್ ಅವ್ರದ್ದು ಏನೇ ಒಂದು ಪ್ರೋಗ್ರಾಮ್ ಇರಲಿ, ಸೊ ಅವ್ರದ್ದು ಆ ದಿನದ ಎಂಜಾಯ್ಮೆಂಟ್ ಅವ್ರು ಕರೆಕ್ಟಾಗಿ ನೋಡ್ತಾರೆ. ಆ ದಿನ ಕಾಂಪ್ರಮೈಸ್ ಮಾಡಲ್ಲ. ಸೊ ಆ ಕ್ಷಣಕ್ಕೆ ಬದುಕೋದು. ಎಸ್. ನಾಳೆ ಚೆನ್ನಾಗಿರ್ಬೇಕು, ಇವತ್ತು ಅದು ಒದ್ದಾಡೋದು ಅಷ್ಟು ಅವ್ರಿಗೆ ತುಂಬ ಆ್ಯಕ್ಚುಲಿ ಅಷ್ಟು ಯೋಚಿಸಲ್ಲ. ಓಕೆ. ಇನ್ನವೇ ಅದು ಆ್ಯಕ್ಚುಲಿ ಚೆನ್ನಾಗಿದೆ. ಅದು ನಮಗೂ ನಮಗೂ ಒಂಥರ ಅದೇ ಇಷ್ಟ. ಅಂದರೆ ಅದಕ್ಕೆ ನಮ್ಗೆ ಅಸ್ಸಾಮಲ್ಲಿ ಒಂಥರ ಇರೋದಕ್ಕೆ ತುಂಬ ಒಂದು ಸ್ವಲ್ಪ ಇಷ್ಟನೂ ಆಗ್ತದೆ. ಓಕೆ. ಅಂದರೆ ಲೀವ್ ದ ಮೂಮೆಂಟ್. ಎಸ್. ಯಾವುದೇ ಇದಕ್ಕೂ ನಾಳೆಗೋಸ್ಕರ ಇವತ್ತು ಕಾಂಪ್ರಮೈಸ್ ಮಾಡಲ್ಲ ಅವರು, ಯಾರೇ ಆಗಲಿ. ವಾವ್. ಆ ಕ್ಷಣ ಚೆನ್ನಾಗಿ ಬದುಕು, ನಾಳೆ ನೋಡ್ಕೊಳ್ಳೋಣ. ಕಾಂಪಿಟೇಟಿವ್ ಇಲ್ಲ, ಲೈಕ್ ನಾವು ಅವ್ರು ಅಷ್ಟು ಹೋಗಿದ್ದಾರೆ ನಾವು ಅಷ್ಟು ಇದು ಮಾಡ್ಬೇಕು, ಆ ಥರ ಕಾಂಪಿಟೇಟಿವ್ ನಾವು ನೋಡಿಲ್ಲ. ಪ್ಲಸ್ ಏನಂದ್ರೆ ಯಾರೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅದು ಡಿಫ್ರೆನ್ಸು ಇಲ್ಲ. ನಾವು ಅಫಿಷಿಯಲ್ ಲೆವೆಲಲ್ಲಿ ನೋಡ್ತೀವಿ, ನಮ್ದೆಲ್ಲ ಸ್ಟಾಫ್ ಜೊತೆ ಕಾಮನ್ ಆಗಿರ್ತೀವಿ. ಅದು ಫ್ಯೂಡಲ್ ಕಲ್ಚರ್ ಇಲ್ಲ ಇಲ್ಲಿ. ಎಲ್ಲರೂ ಒಂದೇ ಜೊತೆಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಒಂದೊಂದು ಟೈಮಲ್ಲಿ ಒಂದೊಂದು ಜಾಗ ನೋಡೋಕೆ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಮೇಘಾಲಯ ತುಂಬ ಚೆನ್ನಾಗಿರುತ್ತೆ. ವಿಂಟರ್ ಈ ಟೈಮಲ್ಲಿ ಅರುಣಾಚಲ್ ತುಂಬ ಚೆನ್ನಾಗಿರುತ್ತೆ. ಆ ಥರ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲೇ ಇದೆಯಾ? ನನ್ನ ವೈಫ್ ಎಲ್ಲೇ ಇದ್ದೀವಿ. ಮಕ್ಕಳು? ಇಲ್ಲ, ನಾವಿನ್ನೂ ಇಬ್ಬರೇ. ಓಕೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಇದೇನಿದು ವ್ಯವಸ್ಥೆ? ಇದು ಆ್ಯಕ್ಚುಲಿ ನಮ್ಮದು ಫಾರೆಸ್ಟ್ ಏರಿಯಾ, ಪಂಚರತ್ನ ಇಕೋ ಕ್ಯಾಂಪ್ ಅಂತಾರೆ. ಇದು ನೋಡ್ತಿರಲ್ಲ, ಇದು ಬ್ರಿಡ್ಜ್ ಇದೆಯಲ್ಲ, ಇದ್ರ ಹೆಸರು ಪಂಚರತ್ನ ಬ್ರಿಡ್ಜ್ ಅಂತ.
ಪಂಚರತ್ನದ ಆಕ್ಚುಲಿ ಆ ಸ್ಪೆಸಿಫಿಕ್ ಮೀನಿಂಗ್ ಇಲ್ಲ. ಆಕ್ಚುಲಿ ಇದು ಪಂಚರತ್ನ ರಿಸರ್ವ್ ಫಾರೆಸ್ಟ್ ಅಂತ ಇತ್ತು. ಅದಕ್ಕೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಆ ಥರ ಏನಿಲ್ಲ, ವೈ ದೇ ಕೆಪ್ಟ್ ಇಟ್ ಎಸ್ ಪಂಚರತ್ನ. ಬಟ್ ಅದನ್ನ ಪಂಚರತ್ನ ಬ್ರಿಡ್ಜ್ ಇದೆ, ಪಂಚರತ್ನ ರಿಸರ್ವ್ ಫಾರೆಸ್ಟ್ ಇದೆ. ಗೋಲ್ಪಾರದಲ್ಲಿ ಆನೆಗಳ ಪಾಪ್ಯುಲೇಷನ್ ತುಂಬಾ ಇದೆ. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಕಾನ್ಫ್ಲಿಕ್ಟು ನಡೀತಾ ಇರುತ್ತೆ ಜನರು ಮತ್ತೆ ಆನೆಗಳ ಮಧ್ಯೆ. ವನ್ಯಜೀವಿ ಕಾನ್ಫ್ಲಿಕ್ಟ್. ಸೊ ಜನರನ್ನ ಒಂದು ಫೋಲ್ಡ್ ತರಬೇಕಂದ್ರೆ ಅವ್ರಿಗೆ ಫಾರೆಸ್ಟಿಂದ ಯಾವಾಗ ಏನಾದ್ರು ಬೆನಿಫಿಟ್ಟು ಆದರೆ ಡೈರೆಕ್ಟ್ ಇನ್ಫ್ಯಾಕ್ಟ್ ಇವಾಗ ಮೊದಲೇನಂದರೆ ಇವಾಗ ನಾವು ಪ್ರತಿ ಸತಿ ಹೋಗಿ ಇದು ಮಾಡಬೇಡಿ, ಕಟ್ ಮಾಡಬೇಡಿ, ಇದು ಮಾಡಿ ಬರೀ ರಿಸ್ಟ್ರಿಕ್ಷನ್ ರೆಗ್ಯುಲೇಟ್ ಮಾಡ್ತಾ ಇದ್ರೆ ದೂರ ಹೋಗ್ತಾರೆ. ಸೊ ಅದೇ ನಾವು ಸಪೋಸ್ ಏನಾದ್ರು ಒಂದು ಆಪರ್ಚುನಿಟಿ ಕೊಟ್ಟು ಅವರ ಫಾರೆಸ್ಟಿಂದ ಅವ್ರು ಏನಾದ್ರು ಅರ್ನಿಂಗ್ ಆದರೆ ಡೆಫಿನೆಟ್ಲಿ ಅವ್ರಿಗೂ ಒಂದು ಬೆನಿಫಿಟ್ ಆಗುತ್ತೆ, ಫಾರೆಸ್ಟ್ ಜೊತೆ ಬಂದು ಸೇರ್ತಾರೆ. ಒಂದಂದರೆ ನಾರ್ತ್ ಈಸ್ಟಲ್ಲಿ ಟೂರಿಸಮ್ ತುಂಬ ಸ್ಕೋಪ್ ಇದೆ. ಫಾರ್ ಎಕ್ಸಾಂಪಲ್ ಈ ಜಾಗ ಒಂದು ಜಸ್ಟ್ ನಮ್ಮ ಫಾರೆಸ್ಟ್ ಬಾರ್ಡರಲ್ಲಿದೆ. ಸೊ ಇದನ್ನು ಜಸ್ಟ್ ಒಂದು 6 months ಬ್ಯಾಕ್ ಏನಿರಲಿಲ್ಲ. ಸೊ ಇದೊಂದು ಸ್ವಲ್ಪ ಸಿಂಪಲ್, ಜಾಸ್ತಿ ಏನಿಲ್ಲ, ಸಿಂಪಲ್ ಹಟ್ಟು, ಕಾಟು, ಟೆಂಟ್ಸು, ಅಲ್ಲೊಂದು ಚೆಕ್ ಡ್ಯಾಮು, ಆಮೇಲೆ ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇದೆ ಹೋಗೋದಕ್ಕೆ, ಸೊ ಟೂರಿಸ್ಟ್ಗೆ. ಸೊ ನಾವು ಇವಾಗ ಇದು ಮಾಡಿ ಇವಾಗ ಆಲ್ರೆಡಿ ವೆಬ್ಸೈಟಲ್ಲಿ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ಫಸ್ಟ್ ಗ್ರೂಪ್ ಬಂದಿದೆ ಇವತ್ತೇ. ಐ ಥಾಟ್ ಲೈಕ್ ಅಂದರೆ ಇನ್ನೂ ಫಸ್ಟ್ ಅಲ್ವಾ, ಸೊ ನಾನು ನಾಟ್ ಶೂರ್ ನಿಮಗೆ ಅಲ್ಲಿಂದ ಸುಸ್ತಾಗಿ ಬಂದಿರ್ತೀರಾ, ಅದಕ್ಕೆ ನಾನು ನಿಮಗೆ ಬೇರೆ ಅಲ್ಲಿ ಸರ್ಕಿಟ್ ಹೌಸಲ್ಲಿ ಇದು ಮಾಡಿದ್ದೆ. ಸೊ ಅದೇ ಫಸ್ಟ್ ಗ್ರೂಪ್ ಇವತ್ತು ಬಂದಿದೆ, ಬೈಕರ್ ಗ್ರೂಪ್ ಬಂದಿದೆ. ಸಿಕ್ಕಿಮಿಂದ ಒಂದು ಗ್ರೂಪ್ ಬಂದಿದೆ, ಇನ್ನೊಂದು ಗೋವಾದಿಂದ ಬಂದಿದೆ. 2 ಗ್ರೂಪ್ ಇದೆ ಬೈಕರ್ಸ್. ಇದು ಆ್ಯಕ್ಚುಲಿ ಇವಾಗ ನೀವು ಬರ್ಬೇಕಾ ನೋಡೋದಲ್ಲ, ರೋಡ್ ಹೈವೇ ಎಲ್ಲ ನಡೀತಾ ಇದೆ. ಇವಾಗ ಒಂದ್ಸತಿ ಡೆವಲಪ್ ಆದರೆ ಗೋವಾದಿಂದ ಜಸ್ಟ್ 1 hour 4 lane 1.5 hour ಅನ್ಕೊಳ್ಳಿ ಮ್ಯಾಕ್ಸಿಮಮ್. ಅಲ್ಲ ಅದು ದಾರಿ ಕೆಲಸ ಆಗ್ತಿದೆಯಲ್ಲ, ಅದು 4 lane ಆದ್ರೆ ಸ್ಟ್ರೇಟ್ ರೋಡ್ಸ್ ಇದೆ, ಎಲ್ಲೂ ಟರ್ನಿಂಗ್ ಏನೂ ಇಲ್ಲ, ಸ್ಟ್ರೇಟ್ ರೋಡ್. ಹಾರ್ಡ್ಲಿ 1.5 hour ಫುಲ್ 4 lane ಆಗ್ಬಿಟ್ರೆ. ಸುಮಾರು ಜನ ಈ ಕಡೆಯಿಂದ ಮೇಘಾಲಯಕ್ಕೆ ಹೋಗೋರು ಬೈಕರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ನಮ್ಮ ಟಾರ್ಗೆಟ್ ಏನಂದರೆ ಲೈಕ್ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಲೈಕ್ ಒಂದು ಪಿಟ್ ಸ್ಟಾಪ್ ಥರ ಎಂಜಾಯ್ ಮಾಡಿ, ಇಲ್ಲಿ ನದಿನೂ ಇದೆ, ಟ್ರೆಕ್ಕಿಂಗ್ ಇದೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ. ಸೊ ಇಲ್ಲಿ ಎಂಜಾಯ್ ಮಾಡ್ತಾರೆ. ಪ್ಲಸ್ ಹುಡುಗರಿಗೆ ಇಲ್ಲೇ ರೆವಿನ್ಯೂ ಬರುತ್ತಲ್ಲ, ಆ ರೆವಿನ್ಯೂ 100% ನಾವು ವಿಲೇಜ್ಗೆ ಹೋಗುತ್ತಿದ್ದು. ಈ ಸುತ್ತಮುತ್ತ ಹಳ್ಳಿಗೆ ಇಲ್ಲಿ ಒಂದು ವಿಲೇಜ್ ತೊಗೊಂಡು ನಾವು ಮಾಡಿದ್ದೀವಿ. ಒಂದು ವಿಲೇಜ್ನ ಲೈಕ್ ಅಡಾಪ್ಟೇಷನ್ ಕೈಂಡ್ ಆಫ್ ಥಿಂಗ್. ಒಂದು ಅಡಾಪ್ಟೇಷನ್ ಅಲ್ಲ, ಬೇಸಿಕಲಿ ಇವಾಗ ಟೂರಿಸಮ್ ಏನಾಗುತ್ತೆ ಲೈಕ್ ದೇರ್ ಆರ್ 2 options. ಒಂದು ನಾನು ಯಾವುದೋ ಐ ಕ್ಯಾನ್ ಬ್ರಿಂಗ್ ಇನ್ ಯಾರೋ ಬಿಸ್ನೆಸ್ ಕಾರ್ಪೊರೇಟ್ ಯಾರು ಬಿಸ್ನೆಸ್ ಮ್ಯಾನ್ ಅವರೇ ಇನ್ವೆಸ್ಟ್ ಮಾಡಿ. ಸೊ ಮೇ ಬಿ ಗೌರ್ಮೆಂಟ್ ಇಷ್ಟು ಕಾರ್ಪೊರೇಟ್ ಆ ಥರ ರೆವಿನ್ಯೂ ಫುಲ್ ಅಂದರೆ ಇಟ್ ವಿಲ್ ಗೋ ಟು 1 particular person. ನಾವೇನು ಮಾಡಿದ್ವಿ ಅಂದರೆ ಲೈಕ್ ಅದೇ ಒಂದು ವಿಲೇಜ್ನೇ ಒಂದು ಕಮಿಟಿ ಮಾಡಿದ್ವಿ. ಸೊ ಬಟ್ ವಿಲೇಜ್ನೇ ಕಮಿಟಿ ಮಾಡಿ, ಸೊ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಟ್ರೈನ್ ಮಾಡ್ತೀವಿ ಹೆಂಗೆ ಇದನ್ನು ನಡೆಸಬೇಕು ಅಂತ. ಕಾರ್ಪೊರೇಟ್ ಅಂದರೆ ಏನಂದರೆ ಇದೇ ವಿಲ್ ಆಲ್ರೆಡಿ ನೋ, ಅವ್ರಿಗೆ ಬದಲೇ ಗೊತ್ತಿರುತ್ತೆ ಹೆಂಗೆ ನಡೆಸಬೇಕು ಅಂತ. ಪ್ಯಾಟರ್ನ್ ಏನು, ಫಾರ್ಮ್ಯಾಟ್ ಏನು. ಇವ್ರದ್ದು ಪ್ರಾಬ್ಲಮ್ ಏನಂದರೆ ಲೈಕ್ ಗ್ರೂಪಲ್ಲಿ ಒಂದು ಫಸ್ಟು ಟ್ರೈನಿಂಗು ಪ್ಲಸ್ ರೆವಿನ್ಯೂ ಮಾಡೆಲ್ ಹೆಂಗೆ ಶೇರ್ ಆಗಬೇಕು. ಅಂದರೆ ಸಪೋಸ್ ಆ ಇಂಟ್ರೆಸ್ಟ್ ಬರಲಿಲ್ಲ ಅಂತ, ಸಪೋಸ್ ಅಷ್ಟು ಔಟ್ಕಮ್ ಬರಲಿಲ್ಲ ಅಂದರೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಸೊ ಆ ರೆವಿನ್ಯೂ ಮಾಡೆಲ್ ಯಾವ ಥರ ನಾವು ಡೆವಲಪ್ ಮಾಡ್ತೀವಿ, ಪ್ಲಸ್ ಇವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಒಂದು ಪ್ರಾಪರ್ ಒಂದು 10 ಜನ ಹುಡುಗರು ಆ ಹಳ್ಳಿಯಿಂದನೇ, ಕರ್ಬೂಜಾ ವಿಲೇಜ್ ಅಂತ ಇದೆ, ಅಲ್ಲಿಂದನೇ ಅವ್ರು ಇಲ್ಲಿ ಎಂಗೇಜ್ ಆಗಿದ್ದಾರೆ. ಸೊ ಅದರಲ್ಲಿ ಈ ರೆವಿನ್ಯೂ ಹೆಂಗೆ ಶೇರ್ ಆಗಬೇಕು, ವಿಲೇಜ್ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಡೈರೆಕ್ಟ್ ವಿಲೇಜ್ ಡೆವಲಪ್ಮೆಂಟ್ಗೆ ಹೋಗುತ್ತೆ, ಮಿಕ್ಕಿದ್ದು ಹುಡುಗರು ಡೈರೆಕ್ಟ್ ಎಂಗೇಜ್ ಆಗಿದಾರಲ್ಲ ಅವ್ರಿಗೆ ಹೋಗುತ್ತೆ. ಸೊ ಆ ರೀತಿ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ, ನಾವು ಅದೇ ಕಮ್ಯುನಿಟಿ ಬೇಸ್ಡ್, ಕಮ್ಯುನಿಟಿ ಓನ್ಡ್, ಕಮ್ಯುನಿಟಿ ಆಪರೇಟೆಡ್ ಟೂರಿಸಮ್ ಮಾಡೆಲ್ ನಾವು ಡೆವಲಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ, ಅವರು ಕಾಡನ್ನು ಡಿಸ್ಟರ್ಬ್ ಮಾಡುತ್ತೆ ನಿಮಗೆ. ಎಸ್, ಪ್ಲಸ್ ಡಿಸ್ಟರ್ಬ್ ಮಾಡದೇ ಇರೋದೊಂದು, ಪ್ಲಸ್ ದೇ ವಿಲ್ ಬಿಕಮ್ ಪಾರ್ಟ್ ಆಫ್ ಡಿಪಾರ್ಟ್ಮೆಂಟ್. ನಮ್ಮದು ಡಿಪಾರ್ಟ್ಮೆಂಟ್ ಟೀಮ್, ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರ್ಕೋತಾರೆ ಯಾಕಂದ್ರೆ ಬೇಕಾದ್ರೆ ರೆವಿನ್ಯೂ ಹುಟ್ಟುತ್ತದೆ. ಸೊ ಇವಾಗ ಏನಾಗುತ್ತೆ, ಬರೀ ನೀವು ಕಾನೂನಲ್ಲಿರುವ ಲಾಗಳನ್ನ ಅಪ್ಲೈ ಮಾಡಿ ಅಂತ ಹೋದಾಗ ನಿಮಗೂ ಮಧ್ಯೆ ಒಂದು ದೂರ ಆಗುತ್ತೆ, ಒಂದು ಸ್ವಲ್ಪ. ಸೊ ಏನಾಗುತ್ತೆ, ನೀವು ಇನ್ವಾಲ್ವ್ ಮಾಡ್ಕೊಂಡ್ರೆ ಇರಪ್ಪ ನಮ್ಮದಿದು ಅಂತ ಅನ್ಸ್ಬಿಡುತ್ತೆ. ಸೂಪರ್. ಸೊ ಅದರ ಫಸ್ಟ್ ಮಾಡೆಲ್ ಇದು. ಒಂದು ನಾವು ಸಿಲ್ಚರಲ್ಲಿ ಒಂದು ಮಾಡಿದ್ವಿ. ಸೊ ಅದನ್ನು ನಡೀತದೆ. ಸೆಕೆಂಡ್ ಮಾಡೆಲ್ ಇಲ್ಲಿ ಇದು ಮಾಡಿದ್ವಿ. ಸೊ ಈ ಗ್ರೂಪ್ ಬಂದಿರೋದು ಫಸ್ಟ್ ಗ್ರೂಪ್ ಇದು. ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿರೋ ದಿನನೇ ಫಸ್ಟ್ ಗ್ರೂಪ್ ಬಂದಿದೆ. ಥ್ಯಾಂಕ್ ಯು. ಸೊ ಇದು ಗೋಲ್ಪಾರ ಅಂತ ಹೇಳಿ ಒಂದು ಜಿಲ್ಲೆ, ಇದು ಡಿಸ್ಟ್ರಿಕ್ಟ್, ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಥರ ಪೂರ್ತಿ ಮಲೆನಾಡಿರುವಂಥ ಜಾಗ ಇದು. ಸೊ ಇಲ್ಲಿಗೆ ದಯವಿಟ್ಟು ನೀವೆಲ್ಲರೂ ಬನ್ನಿ. ಸೊ ಬನ್ನಿ, ಇಡೀ ದೇಶ ಬನ್ನಿ ಇಲ್ಲಿಗೆ. ತುಂಬ ಅದ್ಭುತವಾಗಿದೆ. ಬ್ರಹ್ಮಪುತ್ರ ಈ ಕಡೆ ಹರಿತೆ, ಈ ಕಡೆ ಬೆಟ್ಟಗುಡ್ಡಗಳಿದ್ದಾವೆ, ಟ್ರೆಕ್ಕಿಂಗ್ ಜಾಗ ಇದೆ, ಒಳ್ಳೆ ಫುಡ್ಡು. ನೀವು ಬಂದುಬಿಟ್ರೆ ಇಲ್ಲಿ ನಿಮಗೆ ಬೈಕ್ಗಳು ಸಿಗ್ತವೆ. ನೀವೇನು ಬೈಕ್ ತರೋ ಅವಶ್ಯಕತೆ ಇಲ್ಲ, ನೀವು ಬೈಕ್ಗಳು ರೆಂಟಿಗೆ ಸಿಗ್ತವೆ. ಇಲ್ಲಿ ತೊಗೊಂಡು ಯು ಕ್ಯಾನ್ ರೋಮ್ ಅರೌಂಡ್, ಸುತ್ತಬಹುದು, ಓಡಾಡ್ಬೋದು. ಒಂದು 3-4 ದಿವಸ ರಜೆ ಹಾಕಿ ಬನ್ನಿ. ನಿಮ್ಮ ಸ್ನೇಹಿತರುಗಳು, ಫ್ಯಾಮಿಲಿನ ಕರ್ಕೊಂಬನ್ನಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊಂಡು. ತುಂಬ ಚೆನ್ನಾಗಿದೆ ಇದು. ಕನ್ನಡದವರು ಇದ್ದಾರೆ
ನಮ್ಮ ಅರಣ್ಯಾಧಿಕಾರಿ ಇನ್ನೂ ಸಂತೋಷ ನಮಗೆ. ಹಾಗಾಗಿ ಕನ್ನಡದವ್ರು ಬರೀ ಇನ್ನೂ ವಿಶೇಷವಾಗಿ ನೋಡ್ಕೋತೇವೆ. ಬನ್ನಿ, ಕನ್ನಡದವ್ರು ಬಂದರೆ ನಮಗೂ ಖುಷಿ. ನೀವು ಬನ್ನಿ, ನಾವು ನಮ್ಗೆ ಏನು ಸಪೋರ್ಟ್ಫುಲ್ ಏನು ಬೇಕಾದ ಸಪೋರ್ಟ್ ಮಾಡ್ಕೊಡ್ತೀವಿ ನಿಮಗೆ ಅದೆಲ್ಲ. ಸೊ ಇವೆಲ್ಲ ಕಾಟೇಜಸ್, ಕಾಟೇಜ್ ಅಲ್ಲ, ಬೇಸಿಕ್ಲಿ ಇದು ಟೆಂಟ್ಸ್. ಆ್ಯಕ್ಚುಲಿ ಇದು ಕೂತ್ಕೊಂಡು ಜನರು ಹಂಗೆ ಹರಟೆ ಹೊಡೆಯೋದಕ್ಕೆ, ಮಾತಾಡೋದಕ್ಕೆ, ಚಿಟ್ ಚಾಟ್ ಮಾಡೋದಕ್ಕೆ, ಅಲ್ಲಿ ಸ್ಟೇಗೆ. ಎಷ್ಟು ಮಾಡಿದ್ರೆ ಟೆಂಟ್ಸ್ ಆ ಥರದ್ದು? ಇದರ ಇಲ್ಲಿ ನಮ್ಮ ಟೋಟಲ್ ಅಕಾಮಿಡೇಷನ್ ಒಂದು 25 to 30 ಮಾಡುತ್ತೆ. ಅಂದರೆ ಇಂಡಿವಿಜುವಲ್ ಕ್ವಾರ್ಟರ್ಸ್ ಅಂದರೆ ಅದು ಕಡಿಮೆ ಆಗುತ್ತೆ. ಬಟ್ ಗ್ರೂಪಲ್ಲಿ ಬರ್ತಾರಲ್ಲ, ಗ್ರೂಪಲ್ಲಿ ಬರೋರಿಗೆ ಅದಕ್ಕೆ ಒಂದೊಂದು ದೊಡ್ಡ ಟೆಂಟಲ್ಲಿ 6 ಜನ ಉಳ್ಕೋಬೋದು. ಸೊ ಆ ರೀತಿ ಒಂದು 30 to 35 ಆಗುತ್ತೆ. ಕರೆಕ್ಟ್ ನೋಡಿ, ಬೈಕರ್ಸ್ ಬಂದೆ ನೋಡಿ, ಬೈಕಲ್ಲಿ ನಿಲ್ಸಿದಾರೆ. ಆಮೇಲೆ ನೋಡಿ, ನಂಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ ತೇಜಸ್ ಸರ್, ಎಷ್ಟು ಟೈಮು? 5 ಗಂಟೆ ಏನೂ ಕಾಣ್ತಿಲ್ಲ ಇಲ್ಲಿ ಸರ್. ಒಂದು 7-8 ಗಂಟೆ ಥರ ಆಗೋಯ್ತಿಲ್ಲ ಸರ್. ಅದೇ ನಾವು ಹೆಂಗೋ ಅಂದರೆ ಟೈಮ್ ಒಂದು ತುಂಬ ಮುಂದೆ ಈ ಕಡೆ ಈಸ್ಟರ್ನ್ ಸೈಡ್ ಇದ್ದೀವಲ್ಲ, ಸ್ವಲ್ಪ ಅದಕ್ಕೆ ಟೈಮ್ ಒಂದು ಸ್ವಲ್ಪ ಬೇಗ ಕತ್ಲಾಗುತ್ತೆ, ಬೇಗ ಬೆಳಗಾಗುತ್ತೆ. ನೀವು 4 ಗಂಟೆಗೆ ಎದ್ದು ನೋಡಿ, ಸೂರ್ಯ ಬಂದಿರ್ತಾನ? ಇಲ್ಲ, ಅಂದರೆ ಸೂರ್ಯ ಒಂದು 5:30 5 ಮಲ್ಗಾಗುತ್ತೆ. ಬಟ್ ಬೆಳಕಿರುತ್ತೆ. ಅಂದರೆ ಬೆಂಗಳೂರಲ್ಲಿ ಅಂದರೆ ಆಬ್ವಿಯಸ್ಲಿ ಬೇರೆ ಏನೇನೋ ಆಪ್ಷನ್ಸ್ ಇದೆ. ನಾವು ರಾತ್ರಿ ಹೆಂಗೂ ತಳ್ಳಕ್ಕೆ ಹೋಗ್ತೀವಿ. ಸೊ ಅದೇ ಇಲ್ಲಿ ಒಂದು ವರ್ಡ್ ಹೇಳ್ತಾರೆ, ಲಾಹೆ ಅಂತ. ಲೈಫ್ ಅಂದರೆ ಸ್ಲೋಲಿ ಎವ್ರಿಬಡಿ ಟೇಕ್ ಇಟ್ ವೆರಿ ಸ್ಲೋಲಿ ದ ಲೈಫ್ ಆಲ್ಸೋ. ಅಷ್ಟು ರಿಲ್ಯಾಕ್ಸ್ ರಿಯಲಿ. ಅದು ಆ್ಯಕ್ಚುಲಿ ಆ ವರ್ಡ್ ಇಂಪ್ರಿಂಟ್ ಆಗಿದೆ ಎಲ್ಲರಲ್ಲೂ. ಲಾಹೆ ಹಾಂ, ಟೇಕ್ ಇಟ್ ಸ್ಲೋಲಿ. ಸೊ ಅದು ನೀವು ಜನರನ್ನು ಮೀಟ್ ಮಾಡಿದಾಗ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ದಟ್ಸ್ ವಾಟ್ ಆ ಲಾಹೆ ಕಲ್ಚರಿಂದಾನೇ ದೇ ಡೋಂಟ್ ಥಿಂಕ್ ಟು ಮಚ್ ಅಬೌಟ್ ಟುಮಾರೋ. ಅದು ಆ್ಯಕ್ಚುಲಿ ಒಳ್ಳೆ ಕಲ್ಚರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವೊಂದು ಸ್ವಲ್ಪ ಫಾಸ್ಟ್ ಆಗಿಬಿಟ್ಟಿದ್ವಿ ಸೌತಲ್ಲಿ. ಲಾಹೆ ಎಸ್ ಸರ್. ಏನು ಸರ್ ಇದು? ಅಂದರೆ ಇಲ್ಲಿ ಕೆಳಗಡೆ ಕೂತ್ಕೊಂಡು ಚೇರಲ್ಲಿ ಇಲ್ಲಿ ಕೂತ್ಕೊಂಡು ಚಕಲ್ಮಟ್ಟೆ ಹಾಕೊಂಡು ಕೂತ್ಕೊಂಡು ತಿನ್ನೋದು ಕಾನ್ಸೆಪ್ಟ್ ನಾವು ಇಲ್ಲಿ ಡೆವಲಪ್ ಮಾಡಿದ್ವಿ. ಓಕೆ, ನೋ ಚೇರ್. ಹಾಂ, ಚೇರ್ ಬೇಕಂದ್ರೆ ಅಲ್ಲಿದೆ. ಓಕೆ, ಆ 2 ಇದೆಯಲ್ಲ, ಅಲ್ಲಿ ಚೇರಲ್ಲಿ ಕೂತ್ಕೋಬಹುದು. ಓಕೆ, ಇಲ್ಲಿ ಅಂದ್ರೆ ಹಂಗೆ ಈ ಫೀಲ್ ಬೇಕು. ಕೆಳಗಡೆ ಕೂತ್ಕೊಂಡು ಮಾಡಬೇಕು ಅಂದ್ರೆ ಈ ಫೀಲ್ ಇದೇ ಚೆನ್ನಾಗಿದೆ, ಅದೇ ವಿಶೇಷವಾಗಿದೆ. ಅದೇ ಓಕೆ ನೋಡಿ, ಪ್ಲಾಸ್ಟಿಕ್ ಅಲ್ಲ ಇದು. ನೋಡಿ, ಇದರಲ್ಲಿ ಬಿದಿರಲ್ಲೇ ಮಾಡಿರುವಂಥದ್ದು ಬುಟ್ಟಿ. ನಮ್ಮ ಕಡೆ ಬುಟ್ಟಿ ಏನು ಕರಿತಾರಲ್ಲ, ಆ ಥರದ ಬುಟ್ಟಿ. ಈವನ್ ಆ ಸ್ಟ್ರಕ್ಚರ್ ಎಲ್ಲ ಫುಲ್ ಬ್ಯಾಂಬು, ಅಲ್ಲಿ ಯಾವುದು ಸ್ಟೀಲ್ ಇಲ್ಲ. ಪರಮೇಶ್ವರ್ ನಮ್ಮ ಗಾವ್ಸೆ. ಸೊ ಇವನಿಗೆ ಟ್ರೈನಿಂಗಿಗೆ 1 ತಿಂಗಳು ಮನಾಲಿ ಕಳಿಸಿದ್ವಿ. ಅಲ್ಲಿ ಹಿಮಾಲಯನ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಇಲ್ಲಿ ನೀವು ಅಡ್ವೆಂಚರ್ ಎಲ್ಲ ಮಾಡ್ತೀವಲ್ಲ, ಜಿಪ್ ಲೈನ್ ಎಲ್ಲ, ಅಲ್ಲಿ ಮಾಡೋದಕ್ಕೆ ಸರ್ಟಿಫಿಕೇಶನ್ ಇರಬೇಕು. ಸೊ ಅದಕ್ಕೆ ಜಿಪ್ ಲೈನು, ರಾಕ್ ಕ್ಲೈಂಬಿಂಗು ಅದೆಲ್ಲ ಇದೆ. ಮೇಲ್ಗಡೆ ಟ್ರೆಕ್ಕಿಂಗ್ ಹೋದ್ರೆ ಅದೆಲ್ಲ ಫೆಸಿಲಿಟಿ ಇದೆ. ಸೊ ಅಲ್ಲಿಗೆ ಅಂದ್ರೆ ನಮ್ಗೆ ಸರ್ಟಿಫೈಡ್ ಮೆಂಬರ್ಸ್ ಬೇಕು. ಅದಕ್ಕೆ 2 ಹುಡುಗರನ್ನ ಕಳಿಸಿದ್ವಿ. ಗ್ರೇಟ್. ಓಕೆ, ಸೊ ಈಗ ಇವರು ಹ್ಯಾಂಡಲ್ ಮಾಡ್ತಾರೆ. ಹಾಂ, ಸೊ ಈಗ A grade ಆಲ್ಸೋ. ಗ್ರೇಟ್, ಆಲ್ ದಿ ಬೆಸ್ಟ್. ಸೇಫ್ ರೇನಾ? ಸೊ ಇವನು ಪ್ರಾಂಜಲ್. ಸೊ ಇಲ್ಲಿ ಬೇಸಿಕಲಿ ಈ ಹುಡುಗರನ್ನ ಟ್ರೈನ್ ಮಾಡೋದಕ್ಕೆ, ಆಪರೇಷನ್ಸ್ನ ಟ್ರೈನಿಂಗ್ ಮಾಡೋದಕ್ಕೆ ವಿ ಆರ್ ಕೆಪ್ಟ್ ಹಿಮ್. ಬನ್ನಿ, ನಾವು ಆ್ಯಕ್ಚುಲಿ ಅವ್ರು ಮಾಡೋಂಥ ಒಂದು ರೆಸಾರ್ಟ್ ಹೇಗಿದೆ ನೋಡೋಣ ಅಂತ. ಯೂತ್ಫುಲ್ ರೆಸಾರ್ಟ್. ಪರಮೇಶ್ವರ್ ಅವರೇ ಸರ್, ಇವ್ರದ್ದೊಂದು ಗ್ರೂಪ್ ಬಂದಿರೋದು. ಗ್ರೇಟ್ ಸರ್. ದೇ ಆರ್ ಅವರ್ ಫಸ್ಟ್ ಗೆಸ್ಟ್. ಇವತ್ತು ಫಸ್ಟ್ ಗ್ರೂಪ್ ಬಂದಿದೆ. ಇನ್ನೊಂದು ಇವ್ರ ಜೊತೆಗೆ ಇನ್ನೊಂದು ಸಿಕ್ಕಿಮಿಂದ ಒಂದು ಗ್ರೂಪ್ ಬರ್ತಾ ಇದೆ. ಸೊ ಇದನ್ನ ಇನ್ನೂ ನಾವು ಹುಡುಗರನ್ನ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ನಾವು ವಿ ಆರ್ ವೆರಿ ಶೋರ್ ಅದು ಸಕ್ಸಸ್ ಆದಮೇಲೆ ದ ಫಸ್ಟ್ ಗ್ರೂಪ್ ನಾವು ಯಾವತ್ತೂ ಜ್ಞಾಪಕ ಇಟ್ಕೊಂಡಿರ್ತೀವಿ. ಸೊ ಇದೊಂದು आपका तो पहला ग्रुप है. इन फ्यूचर जब ये कैंप सक्सेस होगा तो उस समय द फर्स्ट ग्रुप विल ऑलवेज बी रिमेम्बर्ड. In fact, you are remembering thing. In fact, we are very thankful for you, for all of you. सब आपका नाम? मेरा नाम अरूप कलिता है. कहाँ से? मैं हूँ आसाम से और मेरा लोकेशन है गुवाहाटी. हम लोग है बॉलरुइट राइडर्स मोटर साइकिलिंग क्लब से. तो हम लोग का 2019 से हम लोग बाइकिंग कर रहे हैं और हम लोग का बहुत अच्छा एक ग्रुप है. सब भाईचारा से रहते हैं और हम इसी क्लब का हम वाइस प्रेसिडेंट बना हूँ. रिसेंटली सिलेक्शन हुआ हूँ. और इस कैंप में जो पंचरत्न इको कैंप है, फर्स्ट टाइम आया है, आज ही आया है. और हम ही लोग फर्स्ट आया है राइडर ग्रुप. तो हम लोग के लिए बहुत अच्छा बात है. और जो ये कैंप लोकेशन है बहुत अच्छा है. और इसका जो मोटिव है, इको कैंप का जो लोकेशन का मोटिव है, जो इसका रेवेन्यू है गांव वालों के लिए जाएंगे, वो भी सुन के बहुत अच्छा लगा है. और ये जो बाइकिंग कम्युनिटी है, ये सब ऑल वी आर ऑल बाइकर्स. ये जो कम्युनिटी है हम लोग और प्रमोट करेंगे ताकि हम लोग से और आए और दूसरे जगह से भी आए. ये बहुत अच्छा बात है. और लोकेशन भी बहुत सही है, वही बात है. और कुछ बोलना चाहते हैं तो हम लोग का प्रोटीन ये भी है. गए बाइक में अभी हम लोग तो ऑल असम कवर किया है. कोई नेपाल गया है, कोई सिक्किम गया है, कोई लद्दाख भी गया है. हम लोग से बहुत सारा, हम लोग का अभी तक 40+ मेंबर है हम लोग का. तो और बहुत सारा
ऑलमोस्ट आउट ऑफ इंडिया भी गया है, भूटान भी गया हुआ है, ऐसा बहुत अच्छा है मतलब हम लोग का ये, और सब बढ़िया करके रहता है हम लोग का, यही है बढ़िया। ये हम लोग का लोगो है, ये हम लोग का लोगो है। हाँ नाइस। BOR बोलुइट को जो है हम लोग ब्रह्मपुत्र जो रिवर है वो उसका अनदर नाम है जो असम में पूरा प्रसिद्ध है और हर एक कोई जानता है, बच्चे से लेके बूढ़ा सब जानता है। वो हिस्टोरी भी नाम बोलुइट है, ब्रह्मपुत्र नदी बगल में ही है, तो इसी को हम लोग का नाम से भी जुड़ा हुआ है, तो इसी में आया है आज हम लोग। ಸೀರಿಯಸ್ಲಿ ಇದೊಂದು ಹಿಸ್ಟರಿ ನೆನಪಿಟ್ಕೊಳ್ಳುವಂಥ ತಂಡ. ತುಂಬಾ ಆಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಮ್ಯೂಸಿಕ್, ಇಲ್ಲಿ ರಿವರ್ ಸೈಡ್ ಅಲ್ಲಿ. ಇವಾಗ ಇನ್ನೊಂದು ತಿಂಗಳು ಹೋದ್ರೆ ವೈಟ್ ಸೈಡ್ ಬಂದ್ಬಿಡುತ್ತೆ ರಿವರ್ ಇನ್ನೊಂದು ಸ್ವಲ್ಪ ಕೆಳಗೆ ಏನು ನೀರ್ ಲೆವೆಲ್ ಕಡಿಮೆ ಆದಾಗ ಬಿಳಿ ಮರಳು ತುಂಬಾ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಮ್ಯೂಸಿಕ್, ಫುಡ್ ತುಂಬಾ एक हफ्ता से लोकल फूड, म्यूजिक, लोकल डांस, हमारे इंडियन एक्टर आदिल हुसैन, their native place is गोलपारा. আৰু আছিলে এজন হেৰি আশৰাফুল হক, তেওঁ ঢুকালে জিএছত পঢ়া, মেট্ৰিকুলেশ্যন। ಇನ್ನೊಂದು ಡಿಸೆಂಬರ್ ಅಲ್ಲಿ ಅಂಡರ್ ದ ಸಾಲ್ಟ್ ಟ್ರೀ ಅಂತ ಮ್ಯೂಸಿಕಲ್ ಇವೆಂಟ್ ಇದೆ. This is musically both culturally, this is music and all. I did very culturally rich. Yes. sir, welcome to Notice. Yes sir, thanks a lot. Thanks sir. Come again. And please come to Karnataka. Yes, With bike. Come to Chikmagalur. Hey, Chikmagalur is also very nice. Coorg, आप लोग सुना होगा? Coorg, Chikmagalur. मडकेरी, Coorg, हाँ वो एरिया है. It's also more like the northeast. So ಇಷ್ಟು ಇದು ಸರ್ ಬಿದಿರು. ಹಾಂ, ಫುಲ್ ಬ್ಯಾಂಬೂ ಅಂತ. ಇದು ಟ್ರೀಟೆಡ್ ಬ್ಯಾಂಬೂ. ಇನ್ಫ್ಯಾಕ್ಟ್ ಈ ಟ್ರೀಟ್ಮೆಂಟ್ ಎಲ್ಲ ಟ್ರೈನ್ ಮಾಡೋದಕ್ಕೆ ನಾವು ತುಮಕೂರಿಂದನೇ ಕರ್ಸಿದ್ವಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.